ಕರ್ನಾಟಕದ ಮನೆ ಮಾತಾಗಿರುವ ಜನಪ್ರಿಯ ಹಾಸ್ಯ ಭಾಷಣಕಾರರಾದ ಮಾನ್ಯ ಗಂಗಾವತಿ ಪ್ರಾಣೇಶ್ ರವರು ಎಲ್ಲರಿಗೂ ಚಿರಪರಿಚಿತರು. ಅವರು ಇದೇ ನವೆಂಬರ್ 12ರಂದು ಹುಬ್ಬಳ್ಳಿಯಲ್ಲಿನ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಿರ್ಮಿಸಲಾಗಿರುವ ಏಷ್ಯಾದಲ್ಲಿಯೇ ಬೃಹತ್ ಭಗವದ್ಗೀತಾ ಗ್ಯಾಲರಿಯನ್ನು ವೀಕ್ಷಿಸಲು ಆಗಮಿಸಿದರು. ಅವರ ಜೊತೆಗೆ ಜನಪ್ರಿಯ ಹಾಸ್ಯ ಭಾಷಣಕಾರರಾದ ಶ್ರೀ ಮಹಾಮನಿ ಅವರು ಮತ್ತು ಶ್ರೀ ನರಸಿಂಹ ಜೋಶಿ ಹಾಗೂ ಪ್ರಾಣೇಶ್ ರವರ ಮಗ, ಸೊಸೆ, ಮೊಮ್ಮಗಳು ಸಹ ಆಗಮಿಸಿದರು. ಭಗವದ್ಗೀತಾ ಜ್ಞಾನಲೋಕ ಪ್ರಾಂಗಣದ ಅಲೌಕಿಕ ವಾತಾವರಣ, ಯೋಗಿಕ ಪರಿಸರ ಅವರನ್ನು ಮಂತ್ರ ಮುಗ್ಧರನ್ನಾಗಿಸಿತು. ಈ ಮೆಗಾ ಮ್ಯೂಸಿಯಂನ ಜ್ಞಾನಲೋಕ, ಧ್ಯಾನಲೋಕ, ದಿವ್ಯಲೋಕ ಮತ್ತು ದೇವಲೋಕ ವಿಭಾಗಗಳನ್ನು ಸುಮಾರು 2 ಗಂಟೆಗಳ ಕಾಲ ತನ್ಮಯರಾಗಿ ಅವಲೋಕಿಸಿದರು. ಬ್ರಹ್ಮಕುಮಾರ್ ಆನಂದ್ ಅಣ್ಣನವರು ಭಗವದ್ಗೀತೆಯ ಶ್ಲೋಕಗಳು, ವಚನ ಸಾಹಿತ್ಯ, ದಾಸ ಸಾಹಿತ್ಯದ ಆಧಾರದಿಂದ ವಿವರಣೆ ನೀಡಿದರು. ಹಿರಿದು ಕರ್ಮವ ಮಾಡಿ ಹರಿಯುವ ಗಂಗೆಯಲ್ಲಿ ಮಿಂದು ಹರಿಯಿತು ಪಾಪ ಏನ ಬೇಡ, ಆ ಪಾಪ ಎರೆಯ ಮಣ್ಣಲ್ಲ ಎರೆ ಮಣ್ಣಲ್ಲ ಹೋಗ್ಬಿಟ್ಟು ಇವರು ಭಾಳ ಚಂದ ಹೇಳ್ತಾರೆ. ಶಂಕರಾಚಾರ್ಯ ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಅಥವಾ ದಾನಂ ಜ್ಞಾನೇ ವಿನಃ ಸರ್ವಮತಾನಾಂ ಮುಕ್ತಿರ್ನ ಲಭತಿ ಜನ್ಮಶ್ಯತೆ. ನೂರಾರು ಜನ್ಮ ಇರ್ತೀರಿ, ಜ್ಞಾನವಿಲ್ಲದೆ ನಿಮಗೆ ಮುಕ್ತಿ ಸಾಧ್ಯ ಇಲ್ಲ. ಅಂತ್ಯದಲ್ಲಿ ಪ್ರಾಣೇಶ್ ರವರು ತಮ್ಮ ಅನುಭವವನ್ನು ತಿಳಿಸುತ್ತಾ, ಈ ಭಗವದ್ಗೀತಾ ಮ್ಯೂಸಿಯಂ ಅತ್ಯಂತ ಅದ್ಭುತವಾಗಿ ನಿರ್ಮಾಣವಾಗಿದೆ, ಎಲ್ಲರಿಗೂ ಜ್ಞಾನದ ಬೆಳಕನ್ನು ನೀಡುವಂತಾಗಿದೆ, ಯುವಕರಿಗೆ ಜೀವನ ಮೌಲ್ಯಗಳ ಅರಿವು ಮೂಡಿಸುತ್ತದೆ ಎಂದು ತುಂಬು ಹೃದಯದಿಂದ ಪ್ರಶಂಸಿದರು. ಜೊತೆಗೆ ಸರ್ವರು ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೆ ಈ ಭಗವದ್ಗೀತಾ ಜ್ಞಾನಲೋಕವನ್ನು ವೀಕ್ಷಿಸಬೇಕೆಂದು ಕಳಕಳಿಯ ಮನವಿ ಅವರ ಮಾತುಗಳಲ್ಲಿ ಕೇಳೋಣ. ಹುಬ್ಬಳ್ಳಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಈ ಒಂದು ಸುಂದರ ಸ್ಥಳದಲ್ಲಿ ಇವತ್ತು ನಾನು ಬಂದಿದ್ದೇನೆ. ನನ್ನ ಸ್ನೇಹಿತರು ಕೂಡಿ ನಿಜಕ್ಕೂ ಎಂಥ ಆಸ್ತಿಕ ವ್ಯಕ್ತಿ ಇದ್ದರೂ ಕೂಡ ಈ ವಾತಾವರಣದಲ್ಲಿ ಕೆಲವು ಕಾಲವಾದರೂ ಅದು ಮನಃಶಾಂತಿಯನ್ನು ಪಡಿತಾರೆ. ಇನ್ನು ಆಸ್ತಿಕರು ಬಂದರಂತೂ ಅವರು ತನ್ಮಯರಾಗಿ ಹೋಗ್ತಾರೆ. ಇಲ್ಲಿ ನಿಜಕ್ಕೂ ಸ್ವರ್ಗದಲ್ಲಿ ಸುತ್ತಾಡುವಂಥ ಅನುಭವ ಸತ್ತ ಮೇಲೆ ಅಂತಂದು ನಾವು ಊಹಿಸಿದರೆ ಭಾಳ ತಪ್ಪು. ಸತ್ತ ಮೇಲೆ ನಮಗೇನೋ ಜ್ಞಾಪಕ ಇರುತ್ತೆ. ಸ್ವರ್ಗದಲ್ಲಿ ತಿರುಗಾಡದಂಥ ಅನುಭವವನ್ನು ನಾವು ಪಡಿಬೇಕಾದ್ರೆ ಇಂಥ ಕೇಂದ್ರಗಳಲ್ಲಿ ಬಂದು ಇಲ್ಲಿ ಸುತ್ತಾಡುತ್ತೆ. ಇಲ್ಲಿ ಸೃಷ್ಟಿಯ ಆರಂಭದಿಂದಲೂ ಪ್ರಳಯದವರೆಗೂ ಆಗ್ತಕ್ಕಂಥ ವಿಚಾರಗಳ ಒಂದು ಅದ್ಭುತವಾದಂಥ ವಿದ್ಯಾಸಂಗ್ರಹವೇ ಇದೆ. ದಯವಿಟ್ಟು ಆಗಾಗ ಹುಬ್ಬಳ್ಳಿಗೆ ಬಂದಾಗ ಕರ್ನಾಟಕದ ಯಾವ ಮೂಲೆಯಿಂದಲೇ ಬನ್ನಿ, ನೀವು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ನಾವು ಹೋಟ್ಲುಗಳಿಗೆ, ಸಿನಿಮಾ ಥಿಯೇಟ್ರ್ಗಳಿಗೆ, ಪಾರ್ಕ್ಗಳಿಗೆ ಇಂಥವನ್ನು ನೋಡೋದಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಬರೋದು ಒಂದು ಸ್ವರ್ಗಕ್ಕೆ ಬಂದದ್ದು. ಸ್ವರ್ಗ ಹೇಗಿರ್ತದೆ ಅಂತ ಕಲ್ಪನೆ ನಮಗೆ ಬರಬೇಕಾದ್ರೆ ಹೀಗಿರ್ತದೆ ಅಂತ ತೋರಿಸುವಂಥ ಈ ಒಂದು ಭಗವದ್ಗೀತಾ ಜ್ಞಾನಲೋಕ, ಇಲ್ಲಿಗೆ ನೀವು ಭೇಟಿ ಕೊಡಬೇಕು. ಕುಟುಂಬ ಪರಿವಾರ ಸಮೇತರಾಗಿ ಭೇಟಿ ಕೊಡಬೇಕು. ಮಕ್ಕಳಿಗೆ, ಯುವಕರಿಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು, ವ್ಯಕ್ತಿ, ತತ್ವ ಸಂಗ್ರಹಾಲಯ. ನಮ್ಮಲ್ಲಿ ಮ್ಯೂಸಿಯಂ ಇದೆ, ವಸ್ತುಗಳ ಸಂಗ್ರಹ ಇದೆ. ಆದರೆ ಇಲ್ಲಿ ತತ್ವಗಳ ಸಂಗ್ರಹಾಲಯ, ವ್ಯಕ್ತಿಗಳ ಸಂಗ್ರಹಾಲಯ, ಆತ್ಮಗಳ ಸಂಗ್ರಹಾಲಯ ಅನ್ನೋದು ಕೂಡ ಅಡ್ಡಿ ಇಲ್ಲ. ಹುಬ್ಬಳ್ಳಿಗೆ ಬರ್ತಕ್ಕಂಥ ಎಲ್ಲರೂ ನಿಮ್ಮ ವೇಳೆಯನ್ನು ಬಿಡುವು ಮಾಡಿಕೊಂಡು
ಬಂದು ಈ ಕೇಂದ್ರದಲ್ಲಿ ನೀವು ಒಂದು ಕೆಲ ಕಾಲ ತಿರುಗಾಡಿದರೆ ಅಪೂರ್ವವಾದಂಥ ಜ್ಞಾನ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಾನು ಇಲ್ಲಿಗೆ 3ನೇ ಸಾರಿ ಬರ್ತಾಯಿದ್ದೀನಿ. 1ನೇ ಸಾರಿ ಬಂದಾಗ ಸುಮ್ಮನೆ ಹೊರಭಾಗ ನೋಡೋದಿದ್ದೆ, 2ನೇ ಸಾರಿ ಬಂದಾಗ ಬರೀ ಈ ಪ್ರಾಕಾರಕ್ಕೆ ಏನು ಹೇಳ್ತೀನಿ ಇಷ್ಟೇ ದೇವಲೋಕವನ್ನು ನೋಡಿದ್ವಿ. ಆದರೆ 3ನೇ ಸಾರಿ ಬಂದಾಗ ಇಡೀ ಕೇಂದ್ರವನ್ನೆಲ್ಲ ಸುತ್ತಾಡಿ ಕಾಲು ನೋವಾಗ್ತವೆ, ಆದರೆ ಬುದ್ಧಿಗೆ ಶಕ್ತಿ ಇದೆ. ಕಾಲು ನೋವಾದಷ್ಟು ಬುದ್ಧಿಗೆ ಶಕ್ತಿ ಅಂತ ಹೇಳ್ತಾರೆ, ಅದು ನಡಿಬೇಕು ಅಂತ ಹೇಳ್ತಾರೆ. ಅದರ ಅನುಭವವನ್ನು ಇವತ್ತು ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಮಹಾಮಣಿ ಮತ್ತು ನರಸಿಂಹ ಜೋಶಿ ಅವರು, ವಿಠಲ ಅವರು, ಅಶ್ವಿನಿ ಅವರು ಹಾಗೂ ನಮ್ಮ ಅನೇಕ ಸ್ನೇಹಿತ ಮಿತ್ರರು ಅನುಭವವನ್ನು ಪಡೆದಿದ್ದಾರೆ. ಇಂಥ ಸಂಸ್ಥೆಗಳು ಊರೂರಿಗೆ ಆಗಬೇಕು, ನಗರ ನಗರಕ್ಕೂ ಆಗಬೇಕು. ಆಗಲೇ ನಮ್ಮಲ್ಲಿ ಸಾತ್ವಿಕತೆ, ಧರ್ಮಪ್ರಜ್ಞೆ, ತತ್ವಪ್ರಜ್ಞೆ ಬರೋದು ಹೇಳ್ತಾ ಇವತ್ತಿಗೆ ನಮ್ಮ ಜನ್ಮ ಧನ್ಯವಾಯಿತು ಅಂತ ನಾವು ಭಾವಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.